ಸೊ ಈ ರೀತಿ ನೀವು ಟೊಮೊಟೊ ಚಟ್ನಿ ಟ್ರೈ ಮಾಡಿ ಒನ್ಸ್. ಫಸ್ಟ್ ಆಯಿಲ್ ಹಾಕಿ ಅದರಲ್ಲಿ ಸ್ವಲ್ಪ ಜೀರಿಗೆ, ಮೆಂತ್ಯ, ಪೆಪ್ಪರ್ ಹಾಕಿಬಿಟ್ಟು ಸ್ವಲ್ಪ ಗಾರ್ಲಿಕ್ ಮತ್ತು ಸಾಂಬಾರು ಆನಿಯನ್ ಆ್ಯಂಡ್ ಹಸಿಮೆಣಸಿನ್ಕಾಯಿ ಆಗಲಿ ಇಲ್ಲ ಒಣಮೆಣಸಿನ್ಕಾಯಿ ಆಗಲಿ ಹಾಕ್ಬಿಟ್ಟು ನೀವು ಅದನ್ನು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ಅದನ್ನು ಕಲಿಸ್ಬೇಕು. ಆಮೇಲೆ ನಾವು ಚಾಪ್ ಮಾಡ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡಬೇಕು. ಟೊಮೆಟೊ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟು 1 ಆರ್ 2 ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಆ್ಯಂಡ್ ಸ್ವಲ್ಪ ಹುಣಸೆಹಣ್ಣು ಆ್ಯಂಡ್ ಜಾಜ್ರಿ, ಬೆಲ್ಲ. ಸೊ ಇಷ್ಟನ್ನು ಹಾಕಿಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿ. ಆಮೇಲೆ ಸ್ಟವ್ ಆಫ್ ಮಾಡಿ. ಸೊ ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಗ್ರೈಂಡ್ ಮಾಡಿ. ಸೊ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಈ ಥರ ಪೇಸ್ಟ್ ಥರ ಮಾಡಿಕೊಂಡು ಆಮೇಲೆ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಬೇಕು ಅಂದರೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋಬೋದು ಒಗ್ಗರಣೆಗೆ, ಕರಿಬೇವು, ಆನಿಯನ್, ಸಾಸಿವೆ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಾಗಲಿ ಚಪಾತಿಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.